ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 25/9/2024. ಪ್ರಾಪ್ತವ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬೇಹದ್ದಿನ ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕೆಂದರೆ ಅಭ್ಯಾಸ ಮಾಡಿ. ಒಬ್ಬ ತಂದೆಯ ಮತ್ಯಾರೂ ಸಹ ನೆನಪಿಗೆ ಬರದಿರಲಿ. ಪ್ರಶ್ನೆ: ತಂದೆಯವರಾದ ನಂತರವೂ ಸಹ ಖುಷಿ ಇರುವುದಿಲ್ಲ ಅಂದಾಗ ಅದರ ಕಾರಣ ಏನಾಗಿದೆ? ಉತ್ತರ: ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರುವುದಿಲ್ಲ. ಎರಡನೇದ್ದು, ತಂದೆಯನ್ನು ಯಥಾರ್ಥ ರೀತಿ ನೆನಪು ಮಾಡುವುದಿಲ್ಲ. ಒಂದನೇದ್ದು, ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರುವುದಿಲ್ಲ. ಎರಡನೇದ್ದು, ತಂದೆಯನ್ನು ಯಥಾರ್ಥ ರೀತಿ ನೆನಪು ಮಾಡುವುದಿಲ್ಲ. ನೆನಪು ಮಾಡದಿರುವ ಕಾರಣ ಮಾಯೆ ಮೋಸ ಮಾಡುತ್ತದೆ. ಇದರಿಂದ ಖುಷಿ ಇರುವುದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಲಿ. ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಸದಾ ಉಲ್ಲಾಸ ಮತ್ತು ಖುಷಿ ಇರಲಿ. ತಂದೆ ಯಾವ ಆಸ್ತಿ ಇದೆ? ಪವಿತ್ರತೆ, ಸುಖ ಮತ್ತು ಶಾಂತಿ. ಇದರಲ್ಲಿ ಸಂಪೂರ್ಣರಾದರೆ ಆಗ ಖುಷಿ ಇರುವುದು. ಓಂ ಶಾಂತಿ. ಓಂ ಶಾಂತಿಯ ಅರ್ಥವಂತೂ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ. ನಾನು ಆತ್ಮ, ಇದು ನನ್ನ ಶರೀರ. ಈ ಮಾತನ್ನು ಚೆನ್ನಾಗಿ ನೆನಪು ಮಾಡಬೇಕು. ಭಗವಂತ ಎಂದರೆ ಆತ್ಮಗಳ ತಂದೆ ನಮಗೆ ಓದಿಸುತ್ತಿದ್ದಾರೆ. ಹೀಗೆ ಎಂದಾದರೂ ಕೇಳಿದಿರಾ? ಅವರಂತೂ ತಿಳಿದುಕೊಳ್ಳುತ್ತಾರೆ ಶ್ರೀಕೃಷ್ಣ ಓದಿಸುತ್ತಾರೆಂದು. ಆದರೆ ಅವರದು ನಾಮರೂಪ ಇದೆಯಲ್ಲವೇ? ಇಲ್ಲಂತೂ ಓದಿಸುವರು ನಿರಾಕಾರ ತಂದೆಯಿದ್ದಾರೆ. ಆತ್ಮವು ಕೇಳುತ್ತದೆ ಮತ್ತು ಪರಮಾತ್ಮ ತಿಳಿಸುತ್ತಾರೆ. ಇದು ಹೊಸ ಮಾತಲ್ಲವೇ? ವಿನಾಶವಂತೂ ಆಗಲೇಬೇಕಲ್ಲವೇ? ಒಂದಾಗಿದೆ ವಿನಾಶಕಾಲೆ ವಿಪರೀತ ಬುದ್ಧಿ, ಇನ್ನೊಂದಾಗಿದೆ ವಿನಾಶಕಲೆ ಪ್ರೀತ ಬುದ್ಧಿ. ಮೊದಲು ನೀವು ಸಹ ಹೇಳುತ್ತಿದ್ದೀರಿ, ಈ ಈಶ್ವರ ಸರ್ವವ್ಯಾಪಿ ಕಲ್ಲು ಮುಳ್ಳುಗಳಲ್ಲಿದ್ದಾರೆಂದು. ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ತಿಳಿಸುತ್ತಾರೆ, ಆತ್ಮ ಅವಿನಾಶಿ, ಶರೀರ ವಿನಾಶಿಯಾಗಿದೆ. ಆತ್ಮ ಎಂದೂ ದೊಡ್ಡದು ಚಿಕ್ಕದು ಆಗುವುದಿಲ್ಲ. ಅದು ಇಷ್ಟು ಚಿಕ್ಕ ಆತ್ಮನಲ್ಲಿ 84 ಜನ್ಮವನ್ನು ತೆಗೆದುಕೊಂಡು ಎಲ್ಲ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮ ಶರೀರವನ್ನು ನಡೆಸುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಓದಿಸುತ್ತಾರೆಂದರೆ ಪದವಿಯೂ ಸಹ ಅವಶ್ಯವಾಗಿ ಶ್ರೇಷ್ಠವಾಗಿರುವುದೇ ಸಿಗುವುದು. ಆತ್ಮವೇ ಓದಿಕೊಂಡು ಪದವಿಯನ್ನು ಪಡೆಯುತ್ತದೆ. ಆತ್ಮವನ್ನು ಯಾರೂ ನೋಡಲಾಗುವುದಿಲ್ಲ. ಆತ್ಮವು ಹೇಗೆ ಬರುವುದು, ಎಲ್ಲಿಂದ ಹೋಗುತ್ತದೆ ಎಂದು ನೋಡಲು ಬಹಳ ಪ್ರಯತ್ನ ಪಡುತ್ತಾರೆ. ಆದರೆ ಗೊತ್ತಾಗುವುದಿಲ್ಲ. ನೋಡಿದರೂ ಸಹ ಯಾರಿಗೂ ತಿಳಿಯುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಆತ್ಮವೇ ಶರೀರದಲ್ಲಿ ನಿವಾಸ ಮಾಡುತ್ತದೆ. ಆತ್ಮ ಬೇರೆಯಾಗಿದೆ, ಜೀವ ಬೇರೆಯಾಗಿದೆ. ಆತ್ಮ ದೊಡ್ಡದು ಚಿಕ್ಕದು ಆಗುವುದಿಲ್ಲ. ಶರೀರ ಚಿಕ್ಕದಿಂದ ದೊಡ್ಡದು ಆಗುತ್ತದೆ. ಆತ್ಮವೇ ಪತಿತ ಮತ್ತು ಪಾವನ ಆಗುತ್ತದೆ. ಆತ್ಮವೇ ತಂದೆಯನ್ನು ಕರೆಯುತ್ತದೆ, ಹೇ ಪತಿತ ಆತ್ಮರನ್ನು ಪಾವನ ಮಾಡುವಂಥ ಬಾಬಾ ಬನ್ನಿ. ಇದನ್ನು ಸಹ ತಿಳಿಸಿಕೊಡಲಾಗಿದೆ. ಎಲ್ಲ ಆತ್ಮರು ವಧು ಮತ್ತು ಅವರು ರಾಮ ಅವರು ಆಗಿದ್ದಾರೆ. ಎಲ್ಲ ಆತ್ಮರು ವಧು ಅಂದರೆ ಸೀತೆಯರಾಗಿದ್ದಾರೆ ಮತ್ತು ಅವರು ರಾಮ ವರ ಆಗಿದ್ದಾರೆ. ಒಬ್ಬರೇ ಆ ಜನರಂತೂ ಎಲ್ಲರಿಗೂ ವರ ಎಂದು ಹೇಳಿಬಿಡುತ್ತಾರೆ. ಈಗ ವರ ಎಲ್ಲರಲ್ಲಿ ಪ್ರವೇಶ ಮಾಡುತ್ತಾರೆ? ಇದಂತೂ ಸಾಧ್ಯವಿಲ್ಲ. ಈ ಬುದ್ಧಿಯಲ್ಲಿ ಉಲ್ಟಾ ಜ್ಞಾನವಿರುವ ಕಾರಣ ಕೆಳಗಡೆ ಬೀಳುತ್ತಾ ಬಂದರು. ಏಕೆಂದರೆ ಬಹಳ ಗ್ಲಾನಿ ಮಾಡುತ್ತಾ, ಪಾಪ ಮಾಡುತ್ತಾ, ನಿಂದನೆ ಮಾಡುತ್ತಾರೆ. ತಂದೆಯದ್ದು ಬಹಳ ನಿಂದನೆ ಮಾಡಿದ್ದಾರೆ. ಮಕ್ಕಳು ಎಂದಾದರೂ ತಂದೆಯ ಗ್ಲಾನಿಯನ್ನು ಮಾಡುತ್ತಾರೇನು? ಆದರೆ ಇತ್ತೀಚೆಗೆ ಹಾಳಾಗಿದ್ದಾರೆ. ಅದಕ್ಕೆ ತಂದೆಗೂ ನಿಂದನೆ ಮಾಡುತ್ತಾರೆ. ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ಆತ್ಮವೇ ಬೇಹದ್ದಿನ ತಂದೆಯ ಗ್ಲಾನಿ ಮಾಡುತ್ತದೆ. ಬಾಬಾ, ನೀವು ಮೀನು ಮೊಸಳೆಯ ಅವತಾರ ಆಗಿದ್ದೀರಿ. ಶ್ರೀಕೃಷ್ಣನಿಗೆ ಗ್ಲಾನಿ ಮಾಡುತ್ತಾರೆ. ರಾಣಿಯರನ್ನು ಓಡಿಸಿಕೊಂಡು ಹೋದ, ಇದನ್ನು ಮಾಡಿದನು. ಬೆಣ್ಣೆ ಕದ್ದನು, ಬೆಣ್ಣೆಯನ್ನು ಕದಿಯುವಂಥ ಅವಶ್ಯಕತೆ ಅವರಿಗೇನಿದೆ? ಎಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಬಂದು ನಿಮಗೆ ಪಾವನರಾಗುವಂಥ ಬಹಳ ಸಹಜ ಯುಕ್ತಿಗಳನ್ನು ತಿಳಿಸುತ್ತೇನೆ. ತಂದೆಯ ಪತಿತ ಪಾವನ ಸರ್ವಶಕ್ತಿವಂತರಾಗಿದ್ದಾರೆ.
ಸರ್ವಶಕ್ತಿಗಳ ಅಧಿಕಾರಿಯಾಗಿದ್ದಾರೆ. ಹೇಗೆ ಸಾಧು ಸಂತರು ಇತ್ಯಾದಿಗಳಿದ್ದಾರೆ, ಅವರು ಶಾಸ್ತ್ರಗಳ ಅಧಿಕಾರಿ ಎಂದು ಹೇಳಲಾಗುತ್ತದೆ. ಶಂಕರಾಚಾರ್ಯರಿಗೂ ವೇದಶಾಸ್ತ್ರ ಇತ್ಯಾದಿಗಳ ಅಧಿಕಾರಿ ಎಂದು ಹೇಳುತ್ತಾರೆ. ಅವರದು ಎಷ್ಟು ಆಡಂಬರದ ಪ್ರದರ್ಶನವಾಗುತ್ತದೆ. ಶಿವಾಚಾರ್ಯದಂತೂ ಯಾವುದೇ ಆಡಂಬರವಿಲ್ಲ. ಇವರೊಂದಿಗೆ ಯಾವುದೇ ಚಿಕ್ಕ ಗುಂಪಿನ ತುಕಡಿಯೂ ಸಹ ಇಲ್ಲ. ಇವರಂತೂ ಕುಳಿತಲ್ಲೇ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಒಂದು ವೇಳೆ ಶಿವಬಾಬಾರವರು ಆಡಂಬರ ಮಾಡಿದರೆ ಮೊದಲು ಇವರದು ಆಡಂಬರವಾಗುತ್ತದೆ. ಆದರೆ ಇಲ್ಲ, ತಂದೆ ಹೇಳುತ್ತಾರೆ, ನೀವು ಮಕ್ಕಳ ಸೇವಕನಾಗಿದ್ದೇನೆ. ತಂದೆ ಇವರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಪತಿತರಾಗಿದ್ದೀರಿ. ನೀವು ಪಾವನರಾಗಿ ನಂತರ 84 ಜನ್ಮಗಳ ನಂತರ ಪತಿತರಾಗಿ ಬಿಟ್ಟಿದ್ದೀರಿ. ಇವರದೇ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಇವರೇ 84 ಜನ್ಮಗಳನ್ನು ಪಡೆದುಕೊಂಡಿದ್ದಾರೆ. ನಂತರ ಅವರೇ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ತಂದೆ ಸರ್ವಶಕ್ತಿವಂತರಾಗಿದ್ದಾರೆ. ಬ್ರಹ್ಮಾರವರ ಮೂಲಕ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಚಿತ್ರಗಳಲ್ಲಿ ಬ್ರಹ್ಮಾರವರಿಗೆ ಶಾಸ್ತ್ರಗಳನ್ನು ತೋರಿಸಿದ್ದಾರೆ. ಅವರೇ ವಾಸ್ತವದಲ್ಲಿ ಶಾಸ್ತ್ರಗಳ ಇತ್ಯಾದಿಗಳ ಮಾತಿಲ್ಲ. ಬಾಬಾರವರ ಹತ್ತಿರ ಶಾಸ್ತ್ರಗಳಿಲ್ಲ, ಇವರ ಹತ್ತಿರವೂ ಇಲ್ಲ, ನಿಮ್ಮ ಹತ್ತಿರವೂ ಇಲ್ಲ. ಇವರಂತೂ ನಿಮ್ಮ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ. ಇದಂತೂ ತಿಳಿದುಕೊಂಡಿದ್ದೀರಿ, ಎಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ನಾನು ಯಾವುದೇ ಶಾಸ್ತ್ರವನ್ನು ತಿಳಿಯುವುದಿಲ್ಲ. ನಾನಂತೂ ನಿಮಗೆ ಮುಖದಿಂದ ತಿಳಿಸುತ್ತೇನೆ, ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಯಾವುದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ಗೀತೆ ಎಂದು ಹೆಸರಿಟ್ಟರು. ನನ್ನ ಹತ್ತಿರ ಅಥವಾ ನಿಮ್ಮ ಹತ್ತಿರ ಗೀತೆ ಇದೆಯೇ? ಇದಂತೂ ವಿದ್ಯೆಯಾಗಿದೆ. ವಿದ್ಯೆಯಲ್ಲಿ ಅಧ್ಯಾಯ, ಶ್ಲೋಕ ಇತ್ಯಾದಿಗಳು ಇರುವುದಿಲ್ಲ. ನೀವು ಮಕ್ಕಳಿಗೆ ಓದಿಸುತ್ತಿದ್ದೇನೆ. ಕಲ್ಪಕಲ್ಪವೂ ಇದೇ ರೀತಿ ಓದಿಸುತ್ತಿರುತ್ತೇನೆ. ಎಷ್ಟು ಸಹಜ ಮಾತನ್ನು ತಿಳಿಸುತ್ತೇನೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈ ಶರೀರವಂತೂ ಮಣ್ಣಾಗಿ ಬಿಡುತ್ತದೆ. ಆತ್ಮ ಅವಿನಾಶಿಯಾಗಿದೆ. ಶರೀರವು ಪದೇ ಪದೇ ಸುಡುತ್ತಿರುತ್ತದೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಶರೀರವನ್ನು ತೆಗೆದುಕೊಳ್ಳುತ್ತದೆ. ತಂದೆಯು ಹೇಳುತ್ತಾರೆ, ನಾನಂತೂ ಒಂದೇ ಬಾರಿ ಬರುತ್ತೇನೆ, ಶಿವರಾತ್ರಿಯನ್ನು ಆಚರಿಸುತ್ತೇನೆ. ವಾಸ್ತವದಲ್ಲಿ ಶಿವ ಜಯಂತಿಯಾಗಬೇಕು. ಆದರೆ ಜಯಂತಿ ಎಂದು ಹೇಳುವುದರಿಂದ ತಾಯಿ ಗರ್ಭದಿಂದ ಜನ್ಮವಾಗುತ್ತದೆ. ಅದಕ್ಕೆ ಶಿವರಾತ್ರಿ ಎಂದು ಹೇಳುತ್ತಾರೆ. ದ್ವಾಪಾರ ಕಲಿಯುಗದ ರಾತ್ರಿಯಲ್ಲಿ ನನ್ನನ್ನು ಹುಡುಕುತ್ತಾರೆ, ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಹಾಗಾದರೆ ನಿಮ್ಮಲ್ಲಿಯೂ ಇದ್ದಾರಲ್ಲವೇ? ಮತ್ತೆ ಪೆಟ್ಟನ್ನು ಏಕೆ ತಿನ್ನುತ್ತೀರಿ? ಒಮ್ಮೆಲೇ ದೇವತೆಗಳಿಂದ ಸೂರ್ಯ ಸಂಪ್ರದಾಯವರಾಗಿ ಬಿಡುತ್ತಾರೆ. ದೇವತೆಗಳು ಎಂದಾದರೂ ಮದ್ಯಪಾನವನ್ನು ಮಾಡುತ್ತಾರೆ. ಅದೇ ಆತ್ಮರು ಕೆಳಗೆ ಇಳಿದಾಗ ಮದ್ಯಪಾನ ಇತ್ಯಾದಿಗಳನ್ನು ಮಾಡಲು ಆರಂಭಿಸಿದ್ದಾರೆ. ತಂದೆ ಹೇಳುತ್ತಾರೆ, ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುತ್ತದೆ. ಹಳೆಯ ಪ್ರಪಂಚದಲ್ಲಿ ಅನೇಕ ಧರ್ಮಗಳಿವೆ. ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿರುತ್ತದೆ. ಒಂದರಿಂದ ಅನೇಕ ಆಗಿದೆ, ಮತ್ತೆ ಪುನಃ ಒಂದು ಅವಶ್ಯವಾಗಿ ಆಗುತ್ತದೆ. ಮನುಷ್ಯರು ಕಲಿಯುಗದಲ್ಲಿ ಇನ್ನೂ 40,000 ವರ್ಷವಿದೆ ಎಂದು ಹೇಳುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ, ಘೋರ ಕತ್ತಲು, ಜ್ಞಾನ ಸೂರ್ಯ ಪ್ರಕಟ. ಅಜ್ಞಾನದ ಕತ್ತಲು ವಿನಾಶವಾಯಿತು. ಮನುಷ್ಯರಲ್ಲಿ ಬಹಳಷ್ಟು ಅಜ್ಞಾನವಿದೆ. ತಂದೆಯು ಜ್ಞಾನ ಸೂರ್ಯ, ಜ್ಞಾನಸಾಗರ ಬರುತ್ತಾರೆಂದರೆ ನಿಮ್ಮ ಭಕ್ತಿ ಮಾರ್ಗದ ಅಜ್ಞಾನ ದೂರವಾಗಿ ಬಿಡುತ್ತದೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಬಿಡುತ್ತೀರಿ. ತುಕ್ಕು ಬಿಟ್ಟು ಹೋಗುತ್ತದೆ. ಇದಾಗಿದೆ ಯೋಗ ಅಗ್ನಿ. ಕಾಮ ಅಗ್ನಿ ಕಪ್ಪಾಗಿ ಮಾಡಿಬಿಡುತ್ತದೆ. ಯೋಗಾಗ್ನಿ ಅರ್ಥಾತ್ ಶಿವಬಾಬಾರ ನೆನಪು ಸುಂದರವಾಗಿ ಮಾಡುತ್ತದೆ. ಶ್ರೀಕೃಷ್ಣನ ಹೆಸರು ಆಗಿದೆ ಶ್ಯಾಮ್ ಸುಂದರ್. ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಂದೆಯು ಬಂದು ಅರ್ಥವನ್ನು ತಿಳಿಸುತ್ತಾರೆ. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಎಷ್ಟು ಸುಂದರರಾಗಿದ್ದರು. ಈಗ ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗುತ್ತದೆ. ಎಲ್ಲ ತಯಾರಿಗಳು ನಡೆಯುತ್ತಿವೆ. ಭಾರತವಾಸಿಗಳು ಇಷ್ಟೊಂದು ತಿಳಿದುಕೊಳ್ಳುವುದಿಲ್ಲ. ಎಷ್ಟು ಅವರು ತಿಳಿಯುತ್ತಾರೆ. ನಾವು ನಮ್ಮದೇ ಕುಲದ ವಿನಾಶ ಮಾಡುತ್ತಿದ್ದೇವೆ. ಯಾರೋ ಪ್ರೇರಕರಿದ್ದಾರೆ. ವಿಜ್ಞಾನದ ಮೂಲಕ ನಾವು ನಮ್ಮದೇ ವಿನಾಶ ಮಾಡಿಕೊಳ್ಳುತ್ತೇವೆ. ಇದನ್ನು ಸಹ ತಿಳಿದಿದ್ದಾರೆ. ಕ್ರೈಸ್ತನ 3,000 ವರ್ಷದ ಮೊದಲು ಸ್ವರ್ಗವಿತ್ತು, ಭಗವಾನ್ ಭಗವತಿಯರ ರಾಜ್ಯವಿತ್ತು.
ಭಾರತವೇ ಪ್ರಾಚೀನವಾಗಿತ್ತು. ಈ ರಾಜಯುಗದಿಂದ ಲಕ್ಷ್ಮೀನಾರಾಯಣರು ಈ ರೀತಿಯಾಗಿದ್ದರು. ಆ ರಾಜಯುಗವನ್ನು ತಂದೆ ಕಲಿಸಲು ಸಾಧ್ಯ, ಸನ್ಯಾಸಿಗಳು ಕಲಿಸಲು ಸಾಧ್ಯವಿಲ್ಲ. ಇತ್ತೀಚೆಗೆ ಎಷ್ಟು ಮೋಸ ಮಾಡುತ್ತಾರೆ. ಹೊರಗಡೆ ಹೋಗಿ ತಿಳಿಸುತ್ತಾರೆ, ನಾವು ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಸುತ್ತೇವೆ. ಮತ್ತೆ ಹೇಳುತ್ತಾರೆ, ಮೊಟ್ಟೆಯನ್ನು ತಿನ್ನಿ, ಮದ್ಯಪಾನ ಇತ್ಯಾದಿ ಮಾಡಿ, ಏನಾದರೂ ಮಾಡಿ. ಅಂಥವರು ಹೇಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ? ಮನುಷ್ಯರು ಹೇಗೆ ದೇವತೆಗಳನ್ನಾಗಿ ಮಾಡುತ್ತಾರೆ? ತಂದೆಯು ತಿಳಿಸುತ್ತಾರೆ, ಆತ್ಮ ಎಷ್ಟು ಶ್ರೇಷ್ಠವಾಗಿದೆ. ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿ ಬಿಡುತ್ತದೆ. ಈಗ ನೀವು ಪುನಃ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದಾರೆ. ಅಲ್ಲಿ ಬೇರೆ ಯಾವುದೇ ಧರ್ಮವಿರುವುದಿಲ್ಲ. ಈಗ ತಂದೆ ಹೇಳುತ್ತಾರೆ, ನರಕದ ವಿನಾಶ ಅವಶ್ಯವಾಗಿ ಆಗುವುದು. ಇಲ್ಲಿಯವರೆಗೆ ಯಾರು ಬಂದಿದ್ದಾರೆ ಅವರು ಮತ್ತೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ. ಶಿವಬಾಬಾರವರು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುವರು. ಎಷ್ಟು ಓದುವರು, ತಂದೆಯನ್ನು ನೆನಪು ಮಾಡುವರು, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈಗ ವಿನಾಶಕಾಲ ಎಲ್ಲರದೂ ಇದೆ. ವಿನಾಶಕಾಲ ಪ್ರೀತಿ ಬುದ್ಧಿವರ್ಧ ಇದ್ದಾರೆ. ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ. ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ, ಬೇಹದ್ದಿನ ಸ್ಕಾಲರ್ಶಿಪ್. ಇದರಲ್ಲಿ ಓಟ ನಡೆಸಬೇಕಲ್ಲವೇ? ಇದು ಈಶ್ವರಿ ಲಾಟರಿಯಾಗಿದೆ. ಒಂದು ನೆನಪು, ಇನ್ನೊಂದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಮತ್ತು ರಾಜ್ಯ ರಾಣಿಯರಾಗಬೇಕು. ಪ್ರಜೆಗಳನ್ನು ಮಾಡಿಕೊಳ್ಳಬೇಕು. ಕೆಲವರು ಬಹಳಷ್ಟು ಪ್ರಜೆಗಳನ್ನು ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಸರ್ವೀಸಿನಿಂದ ಪ್ರಜೆಗಳಾಗುತ್ತಾರೆ. ಮ್ಯೂಸಿಯಂ, ಪ್ರದರ್ಶನ ಇತ್ಯಾದಿಗಳಲ್ಲಿ ಅನೇಕ ಪ್ರಜೆಗಳಾಗುತ್ತಾರೆ. ಈ ಸಮಯ ನೀವು ಓದುತ್ತಿದ್ದೀರಿ. ನಂತರ ಸೂರ್ಯವಂಶಿ, ಚಂದ್ರವಂಶಿ ವಂಶೆಯಲ್ಲಿ ಹೋಗಿಬಿಡುತ್ತಾರೆ. ಇದಾಗಿದೆ ನಿಮ್ಮ ಬ್ರಾಹ್ಮಣರ ಕುಲ. ತಂದೆ ಬ್ರಾಹ್ಮಣ ಕುಲವನ್ನು ದತ್ತು ತೆಗೆದುಕೊಂಡು ಅವರಿಗೆ ಓದಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಒಂದು ಕುಲ ಮತ್ತು 2 ವಂಶಾವಳಿಯನ್ನು ಮಾಡುತ್ತೇನೆ. ಸೂರ್ಯವಂಶಿ ಮಹಾರಾಜ ಮಹಾರಾಣಿ, ಚಂದ್ರವಂಶಿ ರಾಜಾರಾಣಿ, ಇವರಿಗೆ ಡಬಲ್ ಕಿರೀಟಧಾರಿ ಎಂದು ಹೇಳಲಾಗುತ್ತದೆ. ನಂತರ ಯಾವಾಗ ವಿಕಾರಿ ರಾಜರಿರುತ್ತಾರೆ ಆಗ ಅವರಿಗೆ ಲೈಟ್ನ ಕಿರೀಟ ಇರುವುದಿಲ್ಲ. ಡಬಲ್ ಕಿರೀಟದವರ ಮಂದಿರವನ್ನು ಮಾಡಿ ಅವರನ್ನು ಪೂಜಿಸುತ್ತಾರೆ. ಪವಿತ್ರತೆಯ ಮುಂದೆ ತಲೆಬಾಗುತ್ತಾರೆ. ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ. ಅದಾಗಿದೆ ಪಾವನ ಪ್ರಪಂಚ. ಅಲ್ಲಿ ಪತಿತರಾಗುವುದಿಲ್ಲ. ಅದಕ್ಕೆ ಸುಖಧಾಮ, ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ. ಇದಕ್ಕೆ ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ. ಒಬ್ಬರು ಪಾವನರಿಲ್ಲ. ಸನ್ಯಾಸಿ ಮನೆ ಮಠವನ್ನು ಬಿಟ್ಟು ಓಡುತ್ತಾರೆ. ರಾಜ ಗೋಪಿಚಂದ್ ಉದಾಹರಣೆಯಲ್ಲಿವೆ. ನೀವು ತಿಳಿದುಕೊಂಡಿದ್ದೀರಿ, ಯಾವುದೇ ಮನುಷ್ಯರು ಒಬ್ಬರಿಗೊಬ್ಬರಿಗೆ ಗತಿ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿದಾತ ನಾನೇ ಆಗಿದ್ದೇನೆ. ನಾನು ಬಂದು ಎಲ್ಲರನ್ನೂ ಪಾವನನಾಗಿ ಮಾಡುತ್ತೇನೆ ಎಂದು ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೊರಟು ಹೋಗುವರು ಮತ್ತು ಇನ್ನೊಂದು ಪವಿತ್ರರಾಗಿ ಸುಖಧಾಮದಲ್ಲಿ ಹೋಗುವರು. ಇದಾಗಿದೆ ಅಪವಿತ್ರ ದುಃಖಧಾಮ. ಸತ್ಯಯುಗದಲ್ಲಿ ಕಾಯಿಲೆ ಇತ್ಯಾದಿ ಏನೂ ಇರುವುದಿಲ್ಲ. ನೀವು ಈ ಸುಖಧಾಮದ ಮಾಲೀಕರಾಗಿದ್ದೀರಿ. ನಂತರ ರಾವಣ ರಾಜ್ಯದಲ್ಲಿ ದುಃಖಧಾಮದ ಮಾಲೀಕರಾಗಿದ್ದೀರಿ. ತಂದೆ ಹೇಳುತ್ತಾರೆ, ಕಲ್ಪ ನೀವು ನನ್ನ ಶ್ರೀಮತದ ಮೇಲೆ ಸ್ವರ್ಗ ಸ್ಥಾಪನೆ ಮಾಡುತ್ತೀರಿ. ಹೊಸ ಪ್ರಪಂಚದ ರಾಜ್ಯವನ್ನು ಮಾಡುತ್ತೀರಿ. ನಂತರ ಪತಿತ ನರಕ ವಾಸಿಗಳಾಗುತ್ತೀರಿ. ದೇವತೆಗಳೇ ನಂತರ ವಿಕಾರಿಗಳಾಗುತ್ತಾರೆ. ವಾಮ ಮಾರ್ಗದಲ್ಲಿ ಹೋಗುತ್ತಾರೆ. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಬಂದು ಪರಿಚಯವನ್ನು ಕೊಟ್ಟಿದ್ದಾರೆ. ನಾನು ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ. ನಾನು ಯುಗದಲ್ಲಿ ಬರುವುದಿಲ್ಲ, ಕಲ್ಪ ಸಂಗಮ ಯುಗದಲ್ಲಿ ಬರುತ್ತೇನೆ. ಯುಗದಲ್ಲಿ ಬರುವುದಿಲ್ಲ, ಕಲ್ಪದ ಸಂಗಮ ಯುಗದಲ್ಲಿ ಏಕೆ ಬರುತ್ತೇನೆ? ಏಕೆಂದರೆ ನರಕವನ್ನು ಸ್ವರ್ಗ ಮಾಡುತ್ತೇನೆ. ಪ್ರತಿ 5,000 ವರ್ಷಗಳ ನಂತರ ಬರುತ್ತೇನೆ. ಕೇವಲ ಮಕ್ಕಳು ಬರುತ್ತಾರೆ, ಬಾಬಾ ನಮಗೆ ಖುಷಿ ಇರುವುದಿಲ್ಲ, ಉಲ್ಲಾಸ ಇರುವುದಿಲ್ಲ. ಆದರೆ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಂಥ ತಂದೆಯನ್ನು ನೆನಪು ಮಾಡಿ ನಿಮಗೆ ಖುಷಿ ಇದೆಯಲ್ಲವೇ? ನೀವು ಪೂರ್ಣ ನೆನಪು ಮಾಡುವುದಿಲ್ಲ, ಅದಕ್ಕೆ ಖುಷಿ ಇರುವುದಿಲ್ಲ. ಪತಿತರನ್ನು ನೆನಪು ಮಾಡುತ್ತಾರೆ, ಖುಷಿಯಾಗಿರುತ್ತೀರಿ. ಯಾರು ನಿಮ್ಮನ್ನು ಪತಿತರನ್ನಾಗಿ ಮಾಡುತ್ತಾರೆ ಮತ್ತು ಯಾವ ತಂದೆಯು ಡಬಲ್ ಕಿರೀಟಧಾರನಾಗಿ ಮಾಡುತ್ತಾರೆ
ಅವರ ನೆನಪು ಮಾಡಿ ಖುಷಿ ಇರುವುದಿಲ್ಲ. ಅವರನ್ನು ನೆನಪು ಮಾಡಿ ಖುಷಿ ಇರುವುದಿಲ್ಲ. ತಂದೆಯ ಮಕ್ಕಳಾಗಿದ್ದೀರಿ, ಆದರೂ ಹೇಳುತ್ತೀರಿ ಖುಷಿ ಇಲ್ಲವೆಂದು. ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಇಲ್ಲ, ನೆನಪು ಮಾಡುವುದಿಲ್ಲ. ಅದಕ್ಕೆ ಮಾಯೆ ಮೋಸ ಮಾಡುತ್ತದೆ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ, ಕಲ್ಪ ತಿಳಿಸುತ್ತಾರೆ. ಆತ್ಮರು ಯಾರು ಕಲ್ಲ ಬುದ್ಧಿಯವರಾಗಿದ್ದಾರೆ, ಅವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತೀನಿ. ಜ್ಞಾನಪೂರ್ಣ ತಂದೆಯ ಬಂದು ಜ್ಞಾನವನ್ನು ಕೊಡುತ್ತಾರೆ. ಅವರು ಪ್ರತಿಯೊಂದು ಮಾತಿನಲ್ಲಿ ಫುಲ್ ಆಗಿರುತ್ತಾರೆ. ಪವಿತ್ರತೆಯಲ್ಲಿ ಫುಲ್, ಪ್ರೀತಿಯಲ್ಲಿ ಫುಲ್, ಜ್ಞಾನಸಾಗರ, ದೇಹ ಸಾಗರ, ಶಕ್ತಿ ಸಾಗರ, ಸುಖದ ಸಾಗರ, ಪ್ರೀತಿಯ ಸಾಗರ ಆಗಿದ್ದಾರಲ್ಲವೇ? ಇಂಥ ತಂದೆಯಿಂದ ನಿಮ್ಮ ಈ ಆಸ್ತಿ ಸಿಗುತ್ತದೆ. ಈ ರೀತಿಯಾಗಲು ನೀವು ಬರುತ್ತೀರಿ. ಬಾಕಿ ಸತ್ಸಂಗ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದಾಗಿದೆ. ಅವರಲ್ಲಿ ಗುರಿ ಉದ್ದೇಶವು ಏನೂ ಇರುವುದಿಲ್ಲ. ಇದನ್ನು ಕೇಳಿ ಗೀತಾ ಪಾಠಶಾಲೆ ಎಂದು ಹೇಳುತ್ತಾರೆ. ವೇದ ಪಾಠಶಾಲೆಯಲ್ಲಿ ಗೀತೆಯಿಂದ ನರನಿದ್ದು ನಾರಾಯಣರಾಗುತ್ತೀರಿ. ಅವಶ್ಯವಾಗಿ ತಂದೆ ಮಾಡುತ್ತಾರಲ್ಲವೇ? ಮನುಷ್ಯನನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ. ತಂದೆ ಪದೇ ಪದೇ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳಿ. ನೀವು ಯಾವುದೇ ದೇಹವಲ್ಲ. ಆತ್ಮ ಹೇಳುತ್ತದೆ, ನಾನು ಒಂದು ದೇಹವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया शुक्रिया ಬಾಬಾ, ಶುಕ್ರಿಯ. ಧಾರಣೆಗಾಗಿ ಮುಖ್ಯ ಸಾರ. ಹೇಗೆ ಶಿವಬಾಬಾರವರು ಯಾವುದೇ ತೋರ್ಪಡಿಸುವಿಕೆ ಇಲ್ಲ, ಸೇವಕರಾಗಿ ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ. ಹಾಗೆ ಅಥಾರಿಟಿ ಇದ್ದರೂ ಸಹ ನಿರಹಂಕಾರಿಗಳಾಗಬೇಕು. ಪಾವನರಾಗಿ ಪಾವನ ಮಾಡುವ ಸೇವೆಯನ್ನು ಮಾಡಬೇಕಾಗಿದೆ. ವಿನಾಶ ಕಾಲದ ಸಮಯ ಈಶ್ವರ್ಯ ಲಾಟ್ರಿ ತೆಗೆದುಕೊಳ್ಳಲು ಪ್ರೀತಿ ಬುದ್ಧಿವರಾಗಿ ನೆನಪಿನಲ್ಲಿ ಇರುವಂಥ ಅಥವಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವ ರೇಷ್ ಮಾಡಬೇಕಾಗಿದೆ. ವರದಾನ: ಶುದ್ಧ ಸಂಕಲ್ಪಗಳ ಮುತ್ತಿಗೆಯ ಮೂಲಕ ಸುರಕ್ಷತೆಯ ಅನುಭವ ಮಾಡುವಂಥ ಮತ್ತು ಮಾಡಿಸುವಂಥ ಶಕ್ತಿಶಾಲಿ ಆತ್ಮಭವ. ಶಕ್ತಿಶಾಲಿ ಆತ್ಮ ಯಾರೆಂದರೆ ಯಾರು ದೃಢತೆಯ ಶಕ್ತಿಯ ಮುಖಾಂತರ ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡುವಂಥವರು. ಶುದ್ಧ ಸಂಕಲ್ಪದ ಶಕ್ತಿಯನ್ನು ಗುರುತಿಸಿ ಒಂದು ಶುದ್ಧ ಹಾಗೂ ಶಕ್ತಿಶಾಲಿ ಸಂಕಲ್ಪ ಬಹಳ ಕಮಾಲ್ ಮಾಡಿಸುತ್ತದೆ. ಕೇವಲ ಯಾವುದೇ ದೃಢ ಸಂಕಲ್ಪ ಮಾಡಿ ಆಗ ದೃಢತೆಯ ಸಫಲತೆಯನ್ನು ತರುತ್ತದೆ. ಎಲ್ಲರಿಗಾಗಿ ಶುದ್ಧ ಸಂಕಲ್ಪಗಳ ಬಂಧನ ಮುತ್ತಿಗೆ ಈ ರೀತಿ ಬಂಧಿಸಿ, ಇದರಿಂದ ಯಾರಾದರೂ ಸ್ವಲ್ಪ ಬಲಹೀನರಾಗಿದ್ದರೂ ಸಹ ಅವರಿಗೂ ಸಹ ಈ ಮುತ್ತಿಗೆ ಒಂದು ಛತ್ರಛಾಯಾಗಿ ಬಿಡುತ್ತದೆ, ಸುರಕ್ಷತೆಯ ಸಾಧನ ಅಥವಾ ಕೋಟಿಯಾಗಿ ಬಿಡುತ್ತದೆ. ಸ್ಲೋಗನ್ ಆಗಿದೆ: ಎಲ್ಲಕ್ಕಿಂತಲೂ ಶ್ರೇಷ್ಠ ಭಾಗ್ಯ ಇವರದೇ ಆಗಿದೆ. ಯಾರಿಗೆ ಭಗವಂತನೆಂದು ವೇದ ಶಾಸ್ತ್ರ, ಯಾರಿಗೆ ಭಗವಂತನಿಂದ ನೇರ ಪಾಲನೆ ವಿದ್ಯೆ ಮತ್ತು ಶ್ರೇಷ್ಠ ಜೀವನಕ್ಕೆ ಶ್ರೀಮತವಾಗುತ್ತದೆ. ಎಲ್ಲದಕ್ಕಿಂತಲೂ ಶ್ರೇಷ್ಠ ಭಾಗ್ಯ ಇವರದೇ ಆಗಿದೆ. ಯಾರಿಗೆ ಭಗವಂತನಿಂದ ನೇರ ಪಾಲನೆ ವಿದ್ಯೆ ಮತ್ತು ಶ್ರೇಷ್ಠ ಜೀವನಕ್ಕೆ ಶ್ರೀಮತ ಸಿಗುತ್ತದೆ. ಓಂ ಶಾಂತಿ.